ಸೊ ಆದ್ರಿಂದ ಮೂಢನಂಬಿಕೆ ಅದನ್ನ ನಾವು ನಿಜವಾಗ್ಲೂ ತಿಳ್ಕೊಳ್ಬೇಕು ಅಂತಂದ್ರೆ ಮೊದಲು ನಮ್ಮ ಆಚರಣೆಗಳೆಲ್ಲ ಏನೇನಿದೆಯೋ ಈ ಆಚರಣೆಗಳ ಹಿನ್ನೆಲೆ ಅತ್ಯದ್ಭುತವಾದ ವೈಜ್ಞಾನಿಕ ಸತ್ಯ, ಪರಮ ಸತ್ಯ ಅಡಕವಾಗಿದೆ. ಅದನ್ನೆಲ್ಲ ನಾವು ತಿಳ್ಕೊಂಡ್ರೆ ಇನ್ನೊಂದಷ್ಟು ಅದಕ್ಕೆ ಮಹತ್ವ ಸಿಗ್ತದೆ. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ನಾವು ಅದನ್ನ ನಿಧಾನವಾಗಿ ಪಡ್ಕೊಳ್ತಾ ಹೋಗ್ಬೇಕು. ಆ ವೈಜ್ಞಾನಿಕ ಹಿನ್ನೆಲೆಯನ್ನ ತಿಳ್ಕೊಳ್ತಾ ಹೋಗ್ಬೇಕು. ಅದನ್ನ ಹೆಚ್ಚಾಗಿ ಹೇಳಿದ್ರೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಅದು ಬಿಟ್ಬಿಟ್ಟು ಮೂಢನಂಬಿಕೆಯಲ್ಲಿ ಕೆಲವರು ಇರ್ತಾರೆ. ನಾನು ಕೆಲವೊಂದನ್ನ ಅವ್ರಿಗೆ ಬಿಟ್ಬಿಡ್ತೀನಿ, ಜಾಸ್ತಿ ತಿದ್ದಕ್ಕೆ ಹೋಗಲ್ಲ. ಯಾಕೆಂದ್ರೆ ಅವರು ಬಲವಾಗಿ ನಂಬಿಟ್ಟಿರ್ತಾರೆ. ಈಗ ಯಾರೋ ಹೋಗಿ ತಿರುಪತಿಗೆ ಹೋಗಿ ಗುಂಡೋಡಿಸ್ಕೊಂಡ್ ಬಂದ್ಬಿಟ್ರೆ ಅವನ ಸಮಸ್ಯೆಗಳು ಪರಿಹಾರ ಆಗ್ಬಿಡ್ತವೆ. ಖಂಡಿತವಾಗ್ಲೂ ಪರಿಹಾರ ಆಗಲ್ಲ. ಆದ್ರೆ ಅವನ ನಂಬಿಕೆ ಆಗಬಹುದು, ಆಗದೇನೆ ಇರಬಹುದು, ಆಗ್ಬಿಡ್ಬಹುದು. ಸೊ ಹೋಗ ಒಡಸ್ಕೊಂಡ್ ಬರೋ. ಅಲ್ಲ ನೀವ್ ಹೇಳಿ ಗುರು, ನಾನು ಹೇಳಲ್ಲ. ನಿನಗೆ ನಂಬಿಕೆ ಇದ್ರೆ ಹೋಗು, ಇಲ್ಲ ಅಂತ ಬಿಟ್ಬಿಡು. ಇಲ್ಲ ಗುರುಜಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ನನ್ನ ಅಭಿಪ್ರಾಯ ಒಡಸಂಗೆ ಇಲ್ಲಪ್ಪ. ತಿರುಪತಿಗೆ ಹೋಗಿ ಯಾಕೆ ಗುಂಡೋಡಿಸ್ತೀಯ? ಯಾಕೆ ಗುಂಡೋಡಿಸ್ಬೇಕು? ಅದರಿಂದ ಏನ್ ಪ್ರಯೋಜನ? ನಿನಗೆ ನಂಬಿಕೆ ಇದ್ರೆ ಒಡಸು, ಇಲ್ಲಾಂದ್ರೆ ಒಡ್ಸೋದ್ ಬೇಕು. ತಿರುಪತಿಗೆ ಹೋದ್ರಂತೆ, ಧರ್ಮಸ್ಥಳಕ್ಕೆ ಹೋದ್ರಂತೆ, ಮಂತ್ರಾಲಯಕ್ಕೆ ಹೋದ್ರಂತೆ, ಇದೆಲ್ಲ ಅನಾವಶ್ಯಕ. ಅದೆಲ್ಲ ಅವಶ್ಯಕತೆ ಇಲ್ಲ. ಆದ್ರೂ ಏನೋ ನಿಮಗೆ ನಂಬಿಕೆ ಇದೆ ಅಂದ್ರೆ ಒಡಿಸಿ. ಬಟ್ ಕೆಲವೊಂದನ್ನೆಲ್ಲ ನಾವು ಆಳವಾಗಿ ಅಧ್ಯಯನ ಮಾಡಬೇಕು. ಮಾಡ್ಬೇಕಾ ಬೇಡವಾ ಬಿಡ್ಬೇಕಾ ಅದನ್ನ ನೋಡಿ ಇದ್ ಮಾಡಿ. ಆದ್ರಿಂದ ಕೆಲವೊಂದನ್ನ ನಾನು ರೆಸ್ಟ್ರಿಕ್ಟ್ ಆಗಿ ಮಾಡ್ಲೇಬೇಡ ಅಂತ ಹೇಳಕ್ ಹೋಗೋದಿಲ್ಲ. ಐ ಡೋಂಟ್ ಫೋರ್ಸ್ ಯು, ಯು ಡೋಂಟ್ ಫೋರ್ಸ್ ಮೀ. ನಾನು ನಿನ್ನನ್ನು ಬಲವಂತ ಮಾಡೋದಿಲ್ಲ, ನೀನು ನನ್ನನ್ನು ಬಲವಂತ ಮಾಡಬೇಡ ಅಂತ. ಮತ್ತೆ ಕೆಲವರು ಕೇಳಿದರೆ ಆತನೇ, ಮತ್ತೆ ಕೆಲವರಲ್ಲ, ಗುರುಜಿ ನೀವು ಕೈಗೆ ದಾರ ಕಟ್ಟಿದ್ದೀರಾ, ಇದು ಮೂಢನಂಬಿಕೆ ಅಲ್ವಾ ಅಂತ. ಶಬಾಷ್, ಜನರು ಬುದ್ಧಿವಂತರಾಗ್ಬಿಟ್ರು. ಉಪೇಂದ್ರ ಹೇಳಿದ ಬುದ್ಧಿವಂತರಾಗ್ಬಿಟ್ರು. ಹೊಡೆವಿ ಚಪ್ಪಾಳೆ. ಸೊ ಕೈಗೆ ದಾರ ಕಟ್ಟಿರೋದು ಇದು ಮೂಢನಂಬಿಕೆ ಅಲ್ಲಪ್ಪ. ಇದನ್ನ ಸಂಕಲ್ಪ ದಾರ ಅಂತ ಕರೀತಾರೆ. ಅಂದ್ರೆ ಯಾವುದೇ ಒಂದು ನಾವು ಕೆಲಸ ಮಾಡೋದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಬೇಕು, ಸಂಕಲ್ಪ ಮಾಡಬೇಕು, ದೃಢ ಸಂಕಲ್ಪ ಅಂತಾರೆ. ಸೊ ಪ್ರತಿಜ್ಞೆ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಈಗ ಚಾಣಕ್ಯ ಪ್ರತಿಜ್ಞೆ ಮಾಡ್ದ, ಒಬ್ಬ ರಾಜ ಅವಮಾನ ಮಾಡಿರೋದ್ರಿಂದ ನಿನ್ನನ್ನು ಕೆಳಗಡೆ ಇಳಿಸೋವರೆಗೂ ನಾನು ಶಿಖ ಅಂದ್ರೆ ಜುಟ್ಟು ಕಟ್ಟಲ್ಲ ಅಂತ ಬಿಚ್ಚಬಿಟ್ಟ. ಒಬ್ಬ ಚಂದ್ರಗುಪ್ತ ಮೌರ್ಯ, ಅವನೊಬ್ಬ ಬೀದಿಲಿ ಆಡ್ತಾರಂತ ಸಣ್ಣ ಹುಡುಗ, ಅವನನ್ನ ಕರ್ಕೊಂಬಂದು ಸಾಮ್ರಾಜ್ಯಾಧಿಪತಿ ಮಾಡ್ತಾನೆ. ಸೊ ಅಲ್ಲಿವರೆಗೂ ನಿಜವಾಗ್ಲೂ ಅವನು ಕಟ್ಟಲ್ಲ ಪ್ರತಿಜ್ಞೆ. ಅದೇ ರೀತಿ ಇದು ಕೂಡ ಸಂಕಲ್ಪದಾರ. ಅಂದ್ರೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಬದಲಾಯಿಸ್ಕೊಳ್ಬಹುದು, ಅಥವಾ ಹೆಚ್ಚಂದ್ರೆ ಒಂದು 30 ದಿವಸಕ್ಕೆ, ತಿಂಗಳಿಗೆ ಒಂದ್ಸಲ ಬದಲಾಯಿಸ್ಕೊಳ್ಬಹುದು. ಆ ಹಳೆಯದನ್ನ ಕಟ್ ಮಾಡಿ, ಸೊ ದೃಷ್ಟಿ ತಗೊಂಡೋಗಿ ಎಕ್ಕದ ಗಿಡ ಎಲ್ಲ ಬೇವಿನ ಮರದ ಕೆಳಗಡೆ ಬಿಸಾಕಿದ್ರೆ, ಇಲ್ಲ ಯಾವುದೋ ಒಂದು ಮರದ ಕೆಳಗಡೆ ಬಿಸಾಕಿ, ಸೊ ಹೊಸದಾಗಿ ಬಂದು ಕಟ್ಕೊಳ್ಳೋದ್ರಿಂದ, ಅಂದ್ರೆ ಈಗ ನಾನು ಅತ್ಯದ್ಭುತವಾದ ಶಕ್ತಿಶಾಲಿ ಅಂತೇಳಿ ನಿಮ್ಗೆ ಏನ್ ಬೇಕಾ ಆ ರೀತಿ ಸಂಕಲ್ಪ ಮಾಡ್ಕೊಳ್ಳಿ, ಮಾಡಿ. ಬಟ್ ಇಲ್ಲಿ ಬಂದವ್ರಿಗೆ ಎಲ್ಲರಿಗೂ ಕೊಡ್ತೀನಿ. ಅದಕ್ಕೆ ನಾನು ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತೀನಿ. ಮಂತ್ರೋಚ್ಚಾರಣೆಯಿಂದ ನಿಮ್ಮ ಬಗ್ಗೆ ಯಾರೇ ಬಂದರೂ ಕೂಡ ನನ್ನ ಹತ್ರ ಕನ್ಸಲ್ಟೇಷನ್ಗೆ ಇವ್ರಿಗೆ ಹಿಂಗೆ ಕಟ್ಗಳಪ್ಪ ಅಂತ ಕೊಡ್ತೀನಿ. ಇದನ್ನ ಸಂಕಲ್ಪ ದಾರ ಅಂತ ಕರೀತಾರೆ. ಸೊ ಈಗ ಈ ಮಣಿ ಕಟ್ಟಿದ್ದೀನಿ. ಮತ್ತೆ ಕೆಲವ್ರು ಹೇಳ್ತಾರೆ, ಈ ಮಣಿ ಇದೆಲ್ಲ ಏನಕ್ಕೆ ಹಾಕೊಂಡಿದ್ದೀರಾ, ಅದೆಲ್ಲ ಅವಶ್ಯಕತೆ ಇಲ್ಲ, ಅನಾವಶ್ಯಕ ಅಂತ. ನಿನಗಿಷ್ಟ ಇಲ್ಲ ನೀನು ಹಾಕೊಂಬೇಡ, ನನಗಿಷ್ಟ ಇದೆ ನಾನು ಹಾಕೊಳ್ತೀನಿ. ವೆರಿ ಸಿಂಪಲ್. ಸೊ ನೀನ್ ಯಾಕೆ ವಾಚ್ ಕಟ್ಟಿದ್ಯಾ? ವಾಚ್ ಸಮಯ ತೋರಿಸ್ತದೆ. ಅದೇ ರೀತಿ ಕಣಲೇ ಇದು ಸಂಕಲ್ಪ ದಾರ ನನಗೆ ಕೆಲಸವನ್ನ ಹೆಚ್ಚಿಸುತ್ತೆ. ಅಮಾವಾಸ್ಯೆ ಆಯ್ತು ಮಗನೇ, ಹುಣ್ಣಿಮೆ ಆಯ್ತು ಮಗನೇ, ತೆಗೆದು ಬಿಸಾಕು. ನೀನ್ ಸಂಕಲ್ಪ ಮಾಡಿದ್ದಲ್ಲ 30 ದಿವಸದಲ್ಲಿ ಇಷ್ಟು ಕೆಲಸ ದಬಾಕ್ತೀನಿ ಅಂತ, ನೋಡು ಮಾಡಾಯ್ತು 30 ದಿವಸ ಆಗೋಯ್ತು ಅಂತ ನೆನಪಿಸುತ್ತೆ. ಅದಕ್ಕೆ ಇದೊಂಥರ ಅಲಾರಾಮ್ ಇದ್ದಂಗೆ. ಆದ್ರಿಂದ ಈಗ ನೀನು ವಾಚ್ ಕಟ್ಟಿದೀಯ, ವಾಚಿಂದ ನಿನಗೆ ಏನಾಗುತ್ತೆ, ಕೇವಲ ಸಮಯವನ್ನ ನೋಡಬಹುದು. ಪ್ರತಿ ಸಲ ನೋಡ್ಕೊಳ್ತಾ ಇರ್ತೀಯ ಎಷ್ಟಾಯ್ತು ಅಂತ. ಅದೇ ತರ ಇದು ಕೂಡ ರೆಸ್ಟ್. ಅಂದ್ರೆ ಈ ಒಂದು ಕಪ್ಪು ಮಣಿ, ಹೀಲಿಂಗ್ ಸ್ಟೋನ್ ಅಂತಾರೆ, ಬ್ಲಾಕ್ ಹೀಲಿಂಗ್ ಸ್ಟೋನ್ ಅಂತ. ಇದು ನಮ್ಮ ಶರೀರದಲ್ಲಿರೋ ಎಲ್ಲ ಶಾಖವನ್ನ, ಹೀಟನ್ನ ಹೀರ್ಕೊಳ್ಳುತ್ತೆ. ಇದು ಒಂದೊಂದು ಸಮಯ ಹೆಂಗಾಗುತ್ತೆ ಅಂದ್ರೆ, ಫುಲ್ ಬಿಸಿ ಮಾಡಿಬಿಟ್ಟು ಬಾಂಡ್ಲಿ ಮೇಲೆ ಬಿಸಿ ಮಾಡಿಟ್ರೆ ಹಂಗಾಗುತ್ತಲ್ಲ, ಆ ರೀತಿ ಬಾಡಿಲಿ ಒಂದೊಂದ್ಸಲ ಚುರ್ಚುರ ಅಂತದೆ. ಅವಾಗ ತೆಗೆದ್ಬಿಟ್ಟು ಉಪ್ಪಲ್ಲಿ ಇಟ್ಬಿಟ್ಟು ಅದನ್ನ ಎನರ್ಜೈಸ್ ಮಾಡ್ಬೇಕು. ಅಂದ್ರೆ ಅದನ್ನೆಲ್ಲ ಮತ್ತೆ ತಣ್ಣಗೆ ಮಾಡಿ ತಿರ್ಗಾ ಹಾಕಬೇಕು. ಸೊ ಆದ್ರಿಂದ ಇದು ಒಂದು ರೀತಿ ಆಕ್ಯುಪ್ರೆಷರ್ ಮಾಡುತ್ತೆ. ಈ ಮಣಿಗಳೆಲ್ಲ ನಿಮ್ಗೆ ಹತ್ರದಿಂದ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ. ನನ್ನ ಕೈ ನೋಡಿ, ಆ ಮಣಿದು ಮಾರ್ಕ್ ಕಾಣಿಸ್ಬೋದು ಅಂತ ಅನ್ಕೊಳ್ತೀನಿ. ಆ ಮಣಿಗಳು ಒತ್ತುತ್ತಲ್ಲ, ಸೊ ಆಕ್ಯುಪ್ರೆಷರ್ ಆಗುತ್ತೆ. ಆದ್ರಿಂದ
ನೀವು ನನ್ನ ಹತ್ರ ಏನೇ ಬಂದು ಕೇಳಿದ್ರು ನಾನು ವಿಚಾರಗಳಿಲ್ಲದೇನೆ ಯಾವುದೇ ಆಚಾರಗಳನ್ನ ನಾನು ಫಾಲೋ ಮಾಡೋದಿಲ್ಲ. ಆದ್ರಿಂದ ನೀವು ಏನ್ ಕೇಳಿದ್ರು ನಾನು ಅದ್ಭುತವಾಗಿ ಎಲ್ಲವನ್ನ ವೈಜ್ಞಾನಿಕವಾಗಿ ಹೇಳ್ತೀನಿ, ವಾಸ್ತವತೆಗೆ ಹತ್ತಿರವಾಗಿರುವಂತ ಉತ್ತರಗಳನ್ನು ಕೊಡ್ತೀನಿ, ಆಧ್ಯಾತ್ಮಿಕವಾಗಿ ನಿಮಗೆ ಉತ್ತರಗಳನ್ನು ತಿಳಿಸ್ತೀನಿ. ಆದ್ರಿಂದ ಇದೆಲ್ಲ ಆ ರೀತಿ ಮೂಢನಂಬಿಕೆ ಅಲ್ಲಪ್ಪ. ಕೆಲವೊಂದನ್ನು ನೀವು ಮಾಡಬೇಕು. ಸೊ ಹಣೆಗೆ ಬಟ್ಟಿಡ್ತಾರೆ, ಅದು ಮೂಢನಂಬಿಕೆ ಅಲ್ವಾ ಅಂತ ಯಾರೋ ಕೇಳಿದ್ರು. ಇಲ್ಲ, ಬಟ್ಟಿಡೋದು ಮೂಢನಂಬಿಕೆ ಅಲ್ಲ. ಹಣೆಯಲ್ಲಿ ನಮಗೆ ಆಜ್ಞಾ ಚಕ್ರ ಇರೋದ್ರಿಂದ ಆಕ್ಟಿವ್ ಆಗುತ್ತೆ ಒಬ್ಬೊಬ್ರಿಗೆ. ಅದಕ್ಕೋಸ್ಕರ ಹೆಣ್ಮಕ್ಳಿಗೆ ಚಿಕ್ಕದ ಮದುವೆ ಆಗಕ್ಕಿಂತ ಮುಂಚೆ ಒಳ್ಳೆ ಏನು ಎಳೆ ಕಿಸ್ಲೆ ತರ ಆಡ್ತಾ ಇರ್ತಾರೆ, ಏನೋ ಹುಡುಗಾಟ ಅಂತ ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಬಟ್ ಮದುವೆ ಆದ್ಮೇಲೆ ಯಾಕೆ ಬಟ್ಟಿಡ್ತಾರೆ ಹೆಣ್ಮಕ್ಳು? ಸೊ ಬಟ್ಟಿಡೋದ್ರಿಂದ ಏನಾಗುತ್ತೆ, ಅದು ದಪ್ಪ ಇಡಬೇಕು. ಬಟ್ಟಿಡೋದಕ್ಕೆ ಪದ್ಧತಿ ಏನು ಅಂತಂದ್ರೆ ಈ ಹೆಬ್ಬೆಟ್ಟಗಳ ಇಡಬೇಕು, ಇದು ಬಟ್ಟಿಡೋದು ಅಂತಾರೆ. ಇಲ್ಲಾಂದ್ರೆ ಇಡೋ ಅವಶ್ಯಕತೆ ಇಲ್ಲ. ಕಡಿಮೆ ಅಂದ್ರೆ ನೋಡಿ ಈ ಉಗುರು ಗಾತ್ರನಾದ್ರೂ ಬಟ್ಟಿಡ್ಬೇಕು. ಈಗಿನ ಹೆಣ್ಮಕ್ಳೆಲ್ಲ ಎಲ್ಲ ಮಾಡರ್ನ್ ಕಲ್ತ್ಕೊಂಡು ಯಾರು ಬಟ್ಟೆ ಇಡಲ್ಲ. ಒಂದು ಸಣ್ಣದಾಗಿ ಏನೋ ಒಂದು ಚಿಕ್ಕದು ಒಂದು ಸಾಸಿವೆ ಗಾತ್ರದಲ್ಲಿ ಒಂದು ಚುಕ್ಕಿ ಇಡ್ತಾರೆ ಅಷ್ಟೇ, ಅದು ಉಪಯೋಗ ಇಲ್ಲ. ಬಟ್ ಮದುವೆ ಆದಂಥವ್ರು ಆ ರೀತಿ ಇಟ್ಟಾಗ ಆಜ್ಞಾಚಕ್ರ ಆಕ್ಟಿವ್ ಆಗುತ್ತೆ. ಆದ್ರಿಂದ ಕುಂಕುಮ ಇಡ್ತಾರೆ, ಮತ್ತೆ ಕೆಲವರು ಸ್ಟಿಕ್ಕರ್ ಇಡ್ತಾರೆ, ಅದೇನೋ ರೆಡಿಮೇಡ್ ಗಮ್ಮ ಅಂಟಿಸ್ತಾರೆ. ಅದನ್ನಿಟ್ಟು ಆ ಗಮ್ಮ ಅಂಟಿಸಿ ಕೆಲವ್ರಿಗೆ ಮಾರ್ಕ್ ಆಗ್ಬಿಟ್ಟಿರ್ತದಲ್ಲಿ ಆ ಜಾಗದಲ್ಲಿ. ಅದು ಏನ್ ಮಾಡಿದ್ರು ಹೋಗಲ್ಲ, ಒಳ್ಳೆ ಟ್ಯಾಟೋ ಹಾಕಿಸ್ಕೊಂಡಂಗೆ ಅಚ್ಚೆ ವಹಿಸ್ಕೊಂಡಂಗೆ ಇರ್ತದೆ. ಆ ರೀತಿ ಕೆಲವರೆಲ್ಲ ಮಾಡ್ತಾರೆ, ಆ ರೀತಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಕುಂಕುಮವನ್ನ ನಾವು ಇಡಬೇಕು. ಅದು ಏನದು ಆರ್ಗ್ಯಾನಿಕ್ ಕುಂಕುಮ ಬರ್ತದೆ, ಅದನ್ನು ತೆಗೆದಿಟ್ರೆ ಅದು ಇಷ್ಟಗಲ ಇಡಬೇಕು. ಅಷ್ಟಗಲ ಇಷ್ಟ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಈ ಉಗ್ರಷ್ಟಗಲನಾದ್ರೂ ಇಡಬೇಕು. ಇಟ್ಟಾಗ ಅದು ಆಕ್ಟಿವ್ ಆಗುತ್ತೆ. ಹಂಗಾಗಿ ಒಂದೊಂದೇ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಹೋಗ್ಬೇಕು.